ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸ್ಸಲ್ ಮೇನಿಯಾ 42 ಟಿಕೆಟ್ ಸೇಲ್ಸ್ ನ ಕಂಪ್ಯಾರಿಸನ್ ನಾವು ಮಾಡೋದಾದ್ರೆ ಲಿಟರಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ ಅಲ್ಲಿ ರಸ್ಸಲ್ ಮೇನಿಯಾ 38 ಅಲ್ಲಿ 77,000ದಿಂದ 78,000 ಟಿಕೆಟ್ಗಳು ಮಾರಾಟ ಆಗಿತ್ತು. 39 ಅಲ್ಲಿ 80ರಿಂದ 81,000 ಟಿಕೆಟ್ಗಳು ಮಾರಾಟ ಆಗಿತ್ತು. 40 ಅಲ್ಲಿ 72,000ದಿಂದ 72,000 ಟಿಕೆಟ್ಗಳು ಮಾರಾಟ ಆಗಿತ್ತು. ಅಂಡ್ 41 ನಲ್ಲಿ 61,000ದಿಂದ 63,000 ಟಿಕೆಟ್ಗಳು ಮಾರಾಟ ಆಗಿತ್ತು. ಅಂಡ್ ಈಗ 42 ಅಲ್ಲಿ 40ರಿಂದ 42 ಟಿಕೆಟ್ಗಳು ಮಾತ್ರ ಮಾರಾಟ ಆಗಿದೆ. ಲಿಟ್ರಲಿ ಗೈಸ್, ಇನ್ನು 20,000 ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೇಕು 41 ಹಾಗೆ 42ಗೆ. ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ಡಬ್ಲ್ಯೂ ನನಗಂತೂ ನೋಡೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಈ ಒಂದು ಗ್ರಾಫಿಕ್ ನ ನನಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ಕೆ ನಿಮ್ಗೂ ಕೂಡ ಥ್ಯಾಂಕ್ಸ್. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಒಬಾಫೆಮಿ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಲಿಟ್ರಲಿ ಒಬಾಫೆಮಿ ಅವರು ಫ್ಯೂಚರ್ ಆಫ್ ಡಬ್ಲ್ಯೂ ಅಂತಾನೆ ಹೇಳ್ಬೇಕು. ತನ್ನ ಮೊದಲ ರಸ್ಸಲ್ ಮೇನಿಯಾದಲ್ಲಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ರೀಸೆಂಟ್ ಆಗಿ ಒಬಾಫೆಮಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ಹೇಳ್ತಾರೆ, ನನ್ನ ಫೇವರೇಟ್ ಜಾನ್ ಸಿನಾ ಅವರ ಮೂಮೆಂಟ್ ಯಾವುದು ಗೊತ್ತಾ? ಜಾನ್ ಸಿನಾ ಅವರು ಸಿಂಗಲ್ ಹ್ಯಾಂಡೆಡ್ಲಿ ನೆಕ್ಸಸ್ ನ ವ್ಯಾನಿಶ್ ಮಾಡ್ತಾರಲ್ಲ, ಆ ಒಂದು ಮೂಮೆಂಟ್ ನಿಜವಾಗ್ಲೂ ನನಗೆ ಒನ್ ಆಫ್ ದ ಫೇವರೇಟ್ ಮೂಮೆಂಟ್. ಯಾಕಂದ್ರೆ ಅಲ್ಲಿ ನಮಗೆ ಸೂಪರ್ ಸೀನಾ ವಿಕ್ಟರಿ ಆಗಿರೋದು ನೋಡೋದಕ್ಕೆ ಸಿಕ್ತು ಅಂತ ನಮ್ಮ ಒಬಾಫೆಮಿ ಅವರು ತಿಳಿಸಿದ್ದಾರೆ. ಎಸ್, ನಮ್ಮ ಜಾನ್ ಸಿನಾ ಅವರು ಕಂಪ್ಲೀಟ್ ನೆಕ್ಸಸ್ ನ ಸೋಲ್ಸಿದ್ರಲ್ಲ, ಆ ಒಂದು ಮೂಮೆಂಟ್ ನಮ್ಮ ಒಬಾಫೆಮಿ ಅವರ ಗ್ರೇಟೆಸ್ಟ್ ಜಾನ್ ಸಿನಾ ಅವರ ಮೂಮೆಂಟ್ ಅಂತೆ. ಅಂಡ್ ನಿಮ್ಮ ಗ್ರೇಟೆಸ್ಟ್ ಜಾನ್ ಸಿನಾ ಅವರ ಮೂಮೆಂಟ್ ಯಾವುದು ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಐಶೋ ಸ್ಪೀಡ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಐಶೋ ಸ್ಪೀಡ್ ಅವರ ರಸ್ಸಲ್ ಮೇನಿಯಾ ಮ್ಯಾಚ್ ನ ಡಬ್ಲ್ಯೂ ಅವರು ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಐಶೋ ಸ್ಪೀಡ್ ಅವರು ಲೋಗನ್ ಪೋಲ್ ಹಾಗೆ ಆಸ್ಟನ್ ಥಿಯರಿ ಅವರ ಜೊತೆ ಸೇರ್ಕೊಂಡು ಊಸೋಸ್ ಹಾಗೆ ಎಲಿನೈಟ್ ಅವರನ್ನ ಫೇಸ್ ಮಾಡ್ತಾ ಇದ್ದಾರೆ. ಅಂಡ್ ಈಗಾಗಲೇ ಅದಕ್ಕೆ ಅವರು ಟ್ರೈನಿಂಗ್ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಎಸ್, ನಮ್ಮ ಲೋಗನ್ ಪೋಲ್ ಅವರ ಈ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನ ನೀವು ನೋಡ್ತಾ ಇರಬಹುದು. ಇದರಲ್ಲಿ ನಮ್ಮ ಐಶೋ ಸ್ಪೀಡ್ ಅವರು ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡುವಂತಹ ಟ್ರೈನಿಂಗ್ ನ ಮಾಡ್ಕೋತಾ ಇದ್ದಾರೆ. ಅಂಡ್ ಅದ್ಭುತವಾಗಿ ಅವರು ಟ್ರೈನಿಂಗ್ ಕೂಡ ನಡೆಸ್ತಾ ಇದ್ದಾರೆ. ರೀಸೆಂಟ್ ಆಗಿ ರ್ಯಾಂಡಿ ಓಟನ್ ಅವರ ಜೊತೆ ಕೂಡ ನಮ್ಮ ಐಶೋ ಸ್ಪೀಡ್ ಅವರು ಟ್ರೈನಿಂಗ್ ನ ನಡೆಸಿದ್ರು. ಅಂಡ್ ಈಗ ರಸ್ಸಲ್ ಮೇನಿಯಾದಲ್ಲಿ ಅವರು ಕಂಪೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೂ ಕೂಡ ತಕ್ಕನಾಗಿ ಟ್ರೈನಿಂಗ್ ನ ನಮ್ಮ ಐಶೋ ಸ್ಪೀಡ್ ಅವರು ಈಗ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಫೈನಲ್ ಸ್ಮ್ಯಾಕ್ ಡೌನ್ ಬಗ್ಗೆ. ನೆನ್ನೆಯ ಸ್ಮ್ಯಾಕ್ ಡೌನ್ ಯಾವ ರೀತಿ ಇತ್ತು ಅಂತ ನಿಮಗೆ ಗೊತ್ತಿರಬಹುದು. ಲಿಟರಲಿ ಕಂಪ್ಲೀಟ್ ಬುಲ್ಶಿಟ್ ಸ್ಮ್ಯಾಕ್ ಡೌನ್ ಆಗಿತ್ತು. ಅದ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ನನಗೆ ನಾಚಿಕೆ ಆಗುತ್ತೆ. ಬಟ್ ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನ ಇಂಟ್ರೆಸ್ಟಿಂಗ್ ಆಗಿ ಡಬ್ಲ್ಯೂ ಅವರು ಮಾಡೋದಕ್ಕೆ ಜನಗಳು ಸ್ಮ್ಯಾಕ್ ಡೌನ್ ನ ನೋಡ್ಲಿ ಅನ್ನೋ ಕಾರಣಕ್ಕೆ ಕೆಲವೊಂದಷ್ಟು ವಿಚಾರಗಳನ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಆಂಡ್ರೆ ದ ಜಾಯಂಟ್ ಮೆಮೋರಿಯಲ್ ಬ್ಯಾಟಲ್ ರಾಯಲ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಬ್ಯಾಟಲ್ ರಾಯಲ್ ರಸ್ಸಲ್ ಮೇನಿಯಾದಲ್ಲಿ ಆಗ್ತಾ ಇತ್ತು, ಬಟ್ ಡಬ್ಲ್ಯೂ ಅವರು ಅದನ್ನ ರಸ್ಸಲ್ ಮೇನಿಯಾ ಇಂದ ಸ್ಮ್ಯಾಕ್ ಡೌನ್ ಗೆ ಶಿಫ್ಟ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಈಗ ಆ ಒಂದು ಬ್ಯಾಟಲ್ ರಾಯಲ್ ನ ಮಾಡಿಸೋದಕ್ಕೆ ಅರ್ಥನೇ ಇಲ್ಲ. ಲೇಟರಲ್ಲಿ ರಸ್ಸಲ್ ಮೇನಿಯಾದಲ್ಲಿ ಆಗಿದ್ದಿದ್ರೆ ಚೆನ್ನಾಗಿರೋದು. ಅಷ್ಟೇ ಅಲ್ಲ, ನಮ್ಮ ವೈಟ್ ಸಿಕ್ಸ್ ಹಾಗೆ MFT ಅವರ ನಡುವೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ ನಲ್ಲಿ ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಸೂಪರ್ ಸ್ಟಾರ್ಸ್ ಲೈವ್ ಅಂತ ಒಂದು ಸೆಕ್ಷನ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ಮಂಡೇ ನೈಟ್ ರಾ ನ ಸೂಪರ್ ಸ್ಟಾರ್ಸ್ ಗಳು ಕೂಡ ಇರ್ತಾರಂತೆ. ಬಟ್ ಇಲ್ಲಿ ಡೌಟ್ ಏನಪ್ಪಾ ಅಂದ್ರೆ ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್ ಅಂತ ಸೂಪರ್ ಸ್ಟಾರ್ಸ್ ಗಳು ಕೂಡ ಇರ್ತಾರ ಅಂತ. ಐ ಥಿಂಕ್ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ಇರೋದಿಲ್ಲ ಅಂತ ಅನ್ಕೋತೀನಿ. ಇವರಿಬ್ರು ಕೂಡ ಮಂಡೇ ನೈಟ್ ರಾಗೆನೆ ಬರೋದಿಲ್ಲ, ಇನ್ನ ಸ್ಮ್ಯಾಕ್ ಡೌನ್ ಗೆ ಬರ್ತಾರ. ಐ ಥಿಂಕ್ CM ಪಂಕ್ ಹಾಗೆ ಸೆತ್ ರೋಲೆನ್ಸ್ ಇವರೆಲ್ಲರೂ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ನೋಡೋಣ, ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ಬಂದ್ರೆ ನಿಜವಾಗ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನೇ ಆಗಲಿ, ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಮಂಡೇ ನೈಟ್ ರಾ ಸೂಪರ್ ಸ್ಟಾರ್ಸ್ ಗಳು ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಸೊ ಸ್ಮ್ಯಾಕ್ ಡೌನ್ ಮುಗಿದ ಕೂಡಲೇ ಡಬ್ಲ್ಯೂ ಹಾಲ್ ಆಫ್ ಫೇಮ್ ಸೆರೆಮನಿ ಕೂಡ ಇರೋದ್ರಿಂದ ಅದಕ್ಕೂ ಕೂಡ ಇದನ್ನ ಡಬ್ಲ್ಯೂ ಅವರು ಮಾಡ್ತಾ ಇರಬಹುದು. ಅಂಡ್ ಹಂಗೆ ಅವ್ರ ಜೊತೆನೂ ಕೂಡ ಒಂದು ಸೆಗ್ಮೆಂಟ್ ನ ಡಬ್ಲ್ಯೂ ಅವರು ಫಿಲ್ಮ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ಅವರು ಹೇಳ್ತಾರೆ, ಡಬ್ಲ್ಯೂ ಗೆ ನಿಜವಾಗ್ಲೂ ಕೂಡ ಕಾಂಪಿಟೇಷನ್ ಇಲ್ಲ. ಆಫ್ ಕೋರ್ಸ್ ಔಟ್ಸೈಡ್ ಡಬ್ಲ್ಯೂ ತುಂಬಾನೇ ಕಂಪನೀಸ್ ಗಳು ಈಗ ಇದೆ. ಬಟ್ ನೀವೇನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ, ನೀವೇನಾದ್ರೂ ಹೆಸರು ಮಾಡಬೇಕು ಅಂದ್ರೆ ನೀವು ಡಬ್ಲ್ಯೂ ಗೆನೆ ಬರಬೇಕು. ಯಾಕಂದ್ರೆ ನೀವು ಅಲ್ಲಿ ಮಾಡೋದಕ್ಕೆ ಆಗದೆ ಇರೋದನ್ನ ನಾನಿಲ್ಲಾಗ್ಲೇ ಮಾಡಿ ಮುಗಿಸಿದೀನಿ. ಅಂಡ್ ಇದರಿಂದ ಎಲ್ಲರೂ ಕೂಡ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂದ್ರೆ ಎಲ್ಲರಿಗೂ ಕೂಡ ಆಸೆ ಇರೋದು ಡಬ್ಲ್ಯೂ ಗೆನೆ ಬರಬೇಕು ಅಂತ. ಅದಕ್ಕೆ ನಿಜವಾಗ್ಲೂ ನಾವು ಹಾನೆಸ್ಟ್ ಆಗಿ ಹೇಳೋದಾದ್ರೆ ಡಬ್ಲ್ಯೂ ಗೆ ಬೇರೆ ಬೇರೆ ಕಂಪನಿಯಿಂದ ಕಾಂಪಿಟೇಷನ್ ಅನ್ನೋದೇ ಇಲ್ಲ ಅಂತ ನಮ್ಮ ರೋಮನ್ ರೈನ್ಸ್ ಅವರು ತಿಳಿಸಿದ್ದಾರೆ. ಒಂದು ವಿಚಾರದಲ್ಲಿ ಇದು ನಿಜ ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ, ತನ್ನ ರಸ್ಸಲ್ ಮೇನಿಯಾದ ಗೋಲ್ ಬಗ್ಗೆನೂ ಕೂಡ ತಿಳಿಸಿದ್ದಾರೆ. ಎಸ್, ಅವರು ಹೇಳ್ತಾರೆ, ನಾನು ರಸ್ಸಲ್ ಮೇನಿಯಾದಲ್ಲಿ ಎಲ್ಲರಿಗೂ ಕೂಡ ಒಂದು ವಿಚಾರನ ತೋರಿಸ್ಬೇಕು ಅಂತ ಇದ್ದೀನಿ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಅಥವಾ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಒಬ್ಬ ಮೆಗಾ ಸ್ಟಾರ್ ನ ಕೈಯಲ್ಲಿ ಕೊಟ್ರೆ ಆ ಫೀಲು ಯಾವ ರೀತಿ ಇರುತ್ತೆ. ನಾರ್ಮಲ್ ಸೂಪರ್ ಸ್ಟಾರ್ಸ್ ಗಳ ಕೈಯಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್
ಇದ್ದಾಗ, ಹಾಗೆ ಒಬ್ಬ ಮೆಗಾ ಸೂಪರ್ ಸ್ಟಾರ್ ಕೈಯಲ್ಲಿ ಆ ಒಂದು ಚಾಂಪಿಯನ್ಶಿಪ್ ಇದ್ದಾಗ ಅದರ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ನಾನು ತೋರಿಸ್ಬೇಕು ಅಂತ ಇದ್ದೀನಿ. ಅಂಡ್ ರಸಲ್ ಮೇನಿಯಾದಲ್ಲಿ ನಾನು ಅದನ್ನೇ ತೋರಿಸ್ತೀನಿ. ನನ್ನ ಕೈಯಲ್ಲಿ ಚಾಂಪಿಯನ್ಶಿಪ್ ಇದ್ದಾಗ ಹೇಗಿರುತ್ತೆ ಅಂಡ್ ಅದೇ ರೀತಿ ಬೇರೆ ಸೂಪರ್ ಸ್ಟಾರ್ಸ್ ಗಳ ಕೈಯಲ್ಲಿ ಚಾಂಪಿಯನ್ಶಿಪ್ ಇದ್ದಾಗ ಹೇಗಿರುತ್ತೆ ಅಂತ ನಾನು ತೋರಿಸ್ಬೇಕು. ಅಂಡ್ ಅದನ್ನೇ ನಾನು ರಸಲ್ ಮೇನಿಯಾದಲ್ಲಿ ತೋರಿಸ್ತೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ತಿಳಿಸಿದ್ದಾರೆ. ಅಫ್ಕೋರ್ಸ್ ಈಗಾಗಲೇ ಅವರು ತೋರಿಸಿದ್ದಾರೆ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಚಾಂಪಿಯನ್ಶಿಪ್ ಇದ್ರೆ ಡಬ್ಲ್ಯೂ ಹೇಗಿರುತ್ತೆ ಅಂತ. ನೋಡಿದೀವಿ ರೋಮನ್ ರೈನ್ಸ್ ಅವರು ಡಬಲ್ ಚಾಂಪಿಯನ್ ಆಗಿ 4 ವರ್ಷ ಯಾವ ರೀತಿ ಡಬ್ಲ್ಯೂ ನ ರೂಲ್ ಮಾಡಿದ್ರು ಅಂತ. ಅದಾದ್ಮೇಲೆ ಅವರು ಸೋತಾಗಿಂದಾನೇ ಡಬ್ಲ್ಯೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿದ್ದು. ಅಂಡ್ ಈಗ ಅವರು ಮತ್ತೊಮ್ಮೆ ನಾನು ಚಾಂಪಿಯನ್ಶಿಪ್ ನ ಗೆದ್ರೆ ಈ ಒಂದು ಕಂಪನಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅದನ್ನೆಲ್ಲದನ್ನು ಕೂಡ ತಗೊಂಡು ಸಂಜೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.